ವಸತಿ ಸಚಿವ ನಟ ಅಂಬರೀಷ್ಗೆ ಅನಾರೋಗ್ಯ ವದಂತಿ ಹಿನ್ನೆಲೆಯಲ್ಲಿ ಇದೀಗ ಅಂಬರೀಷ್ ಸುವರ್ಣ ನ್ಯೂಸ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಆರೋಗ್ಯವಾಗಿಯೇ ಇದ್ದೀನಿ, ನನಗೆ ಯಾವ ತೊಂದರೆನೂ ಆಗಿಲ್ಲ. ಈ ನಿಮ್ಮ ಅಂಬರೀಷ್ಗೆ ಏನೂ ಆಗಿಲ್ಲ. ಸದ್ಯದಲ್ಲೇ ನಾನು ಸೆಲ್ಫಿ ಫೋಟೋವನ್ನು ಕೂಡ ಕಳಿಸ್ತೀನಿ. ಸೊ ನಾನು ಆರಾಮಾಗಿದ್ದೀನಿ ಅಂತ ಸುವರ್ಣ ನ್ಯೂಸ್ಗೆ ಸಚಿವ ಅಂಬರೀಷ್ ಸ್ವತಃ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರು ಕೂಡ ಆತಂಕ ಪಡುವಂಥ ಅಗತ್ಯವಿಲ್ಲ, ನಾನು ಆರಾಮವಾಗಿದ್ದೀನಿ, ಸದ್ಯದಲ್ಲೇ ಸೆಲ್ಫಿ ಫೋಟೋವನ್ನು ಕೂಡ ಕಳಿಸ್ತೀನಿ ಅಂತ ಅಂಬರೀಷ್ ಸುವರ್ಣ ನ್ಯೂಸ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸುವರ್ಣ ನ್ಯೂಸ್ಗೆ ಸಚಿವ ಅಂಬರೀಷ್ ಕರೆ ಮಾಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಆರಾಮಾಗಿದ್ದೀನಿ, ನಿಮ್ಮ ಅಂಬರೀಷ್ಗೆ ಏನೂ ಆಗಿಲ್ಲ, ಯಾವ ವದಂತಿಗಳಿಗೂ ಕಿವಿ ಕೊಡಬೇಡಿ, ಯಾವ ಅನಾರೋಗ್ಯ ಕೂಡ ನನಗೆ ಆಗಿಲ್ಲ ಅನ್ನೋವಂಥದ್ದು. ಸದ್ಯದಲ್ಲೇ ನನಗೆ ನನ್ನ ಸೆಲ್ಫಿ ಫೋಟೋವನ್ನು ಕೂಡ ನಾನು ಕಳಿಸ್ತೀನಿ, ಹೀಗಂತ ಯಾರು ಕೂಡ ಆತಂಕ ಪಡುವ ಅಗತ್ಯವಿಲ್ಲ ಅಂತ ಸುವರ್ಣ ನ್ಯೂಸ್ಗೆ ಸಚಿವ ಅಂಬರೀಷ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂಬರೀಷ್ ಅವರ ಅನಾರೋಗ್ಯ ಆಗಿದ್ದಾರೆ ಅಂತ ಹಲವಾರು ಊಹಾಪೋಹಗಳು ಎದ್ದಿದ್ದು, ಈ ನಿಟ್ಟಿನಲ್ಲಿ ಸ್ವತಃ ಸಚಿವ ಅಂಬರೀಷ್ ಅವರೇ ಈ ಊಹಾಪೋಹಗಳಿಗೆ ತೆರೆ ಎಳೆದಿದ್ದಾರೆ. ನಿಮ್ಮ ಅಂಬರೀಷ್ಗೆ ಏನೂ ಆಗಿಲ್ಲ, ಸದ್ಯದಲ್ಲೇ ನನ್ನ ಸೆಲ್ಫಿ ಫೋಟೋವನ್ನು ಕಳಿಸ್ತೀನಿ, ನಾನು ಆರೋಗ್ಯವಾಗಿದ್ದೀನಿ ಅನ್ನೋ ಒಂದು ಮಾತನ್ನು ಸುವರ್ಣ ನ್ಯೂಸ್ಗೆ ತಿಳಿಸಿದ್ದಾರೆ. ಎಸ್, ಇದೀಗ ಸ್ವತಃ ಅಂಬರೀಷ್ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಗಿದ್ದೀರಿ? ಹೇಗಿದ್ದೀರಿ? ನಿಮ್ಗೆ ಕಾಣಲ್ಲ, ಬಟ್ ಚೆನ್ನಾಗಿದ್ದೀರಿ. ನಿಮ್ಮ ನಗುನಲ್ಲೇ ಗೊತ್ತಾಗ್ತಾ ಇದೆ ನೀವು ಎಷ್ಟು ಚೆನ್ನಾಗಿದ್ದೀರಿ ಅಂತ. ಓಕೆ, ಹೇಗೆ ಬಂತು ಸರ್ ಇದು ಈ ಊಹೆ, ಹೆಂಗೆ ಊಹಾಪೋಹ ಹೇಗೆ ಬಂತು ಅಂತ? ಮೂರು ತಿಂಗಳಿಗೆ ಬರ್ತಾ ಇರ್ತದೆ, ಆಯ್ತು ಜಾಸ್ತಿ ಆಗ್ತದೆ ಬಿಡಿ. ಓಕೆ ಓಕೆ, ಸೊ ಯಾವುದೇ ತೊಂದರೆ ಇಲ್ಲ. ರೀಸೆಂಟಾಗಿ ಯಾವಾಗಾದ್ರೂ ಹೋಗಿದ್ರಾ ಸರ್ ಹಾಸ್ಪಿಟ್ಲಿಗೆ? ನಾನು ಇಲ್ಲ, ಅದು ಚೆಕಪ್ ಅವಾಗ ಹೋಗಿದ್ದು, ಅದು ಇವಾಗ ಸುದ್ದಿ ಮಾಡ್ತಾರೆ, ನಾನು ಏನು ಮಾಡಿ. ಓಕೆ ಓಕೆ, ಆರಾಮಾಗಿದ್ದೀರಿ. ಎಲ್ಲಿದ್ದೀರಿ ಸರ್ ಈಗ? ಮನೆಯಲ್ಲಿದ್ದೀರಿ. ಓಕೆ ಓಕೆ, ಸೊ ಹಾಗಾದರೆ ಯಾವ ರೀತಿಯ ತೊಂದರೆಗಳಿಲ್ಲ, ಅಡ್ಡಿ ಆತಂಕಗಳು, ಏನೇ ಹೇಳೋದಕ್ಕೆ ಬಯಸ್ತೀರಿ ಅಭಿಮಾನಿಗಳಿಗೆ ಹಾಗೆ ಎಲ್ರಿಗೂ? ಅಭಿಮಾನಿಗಳಿಗೆ ಎಲ್ರಿಗೂ ಅಂದ್ರೆ ಈ ಸುದ್ದಿ ಹಚ್ಚಿದವ್ರಿಗೆ ಬೇಡಿ ಈ ತರ ಮಾಡಬೇಡಿ ಅಂತ ಹೇಳ್ತೀವಿ. ಯಾಕೆಂದ್ರೆ ಇದರಿಂದ ಓಕೆ ಬೇಕಾದಷ್ಟು ಜನ ಹೌದು ಇನ್ನೋಸೆಂಟ್ಸ್, ದೇ ಆರ್ ಜಸ್ಟ್ ಬ್ಲೈಂಡ್. ಹೌದು, ಬ್ಲೈಂಡ್ ಇದೆ, ನಾವೇನು ಮಾಡಿರಲ್ಲ ಅವ್ರಿಗೇನಿಲ್ಲ. ಅವರಿಂದ ನಾವು ಒಳ್ಳೆ ಜೀವನ ನೋಡಿರ್ತೀವಿ. ಓಕೆ ಓಕೆ, ಅಂತವ್ರಿಗೆ ಸುಮ್ಮನೆ ಎಲ್ಲ ಅವ್ರ ಕೆಲಸ ಕಾರ್ಯ ಬಿಟ್ಟು ಇದಕ್ಕೆ ತಲೆ ಕೆಡಿಸ್ಕೊಳ್ಳಕ್ಕೆ ಬೇಕಾದಷ್ಟು ಜನ ಇವನು ನನಗೆ ನೋಡಿದ್ದೀನಿ, ಎಷ್ಟು ಜನಕ್ಕೆ ಈ ತರ ತೊಂದರೆ ಆಗುತ್ತೆ. ಹೌದು ಹೌದು ಹೌದು. ಓಕೆ ಸರ್, ಥ್ಯಾಂಕ್ ಯು ಸುವರ್ಣ ಜೊತೆ ಮಾತಾಡಿದ್ದಕ್ಕೆ.